ಅನಧಿಕೃತವಾಗಿ ಕಟ್ಟಿರೋ ಮಸೀದಿನ ಧ್ವಂಸಗೊಳಿಸಬೇಕು ಅಂತ ಒಂದೇ ಒಂದು ಮಾತಿಗೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಅಂದ್ರೆ ಧರ್ಮಸ್ಥಳಕ್ಕೆ JCB ನುಗ್ಗಿಸ್ಬೇಕು ಅಂತಲ್ಲ ಮಹೇಶ್ ತಿಮ್ಮರೋಡಿನ ಏನ್ ಮಾಡಿದ್ರಿ ನೀವು? ಇವತ್ತು ಪ್ರತಿಭಟನೆಗೆ ಅಂತ ಪರ್ಮಿಷನ್ ಕೇಳಕ್ಕೂ ನಿಮ್ಗೆ ಪರ್ಮಿಷನ್ ಕೊಡಕ್ಕೂ ಆಗಲ್ಲ ಅಂತಂದ್ರೆ ಯಾವ ತುಗ್ಲಕ್ ಸರ್ಕಾರದಲ್ಲಿ ಇದೀವಿ ನಾವು? ಹಾಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಇದೇ ಕಾಂಗ್ರೆಸ್ ಸರ್ಕಾರ ಅವ್ರ ಕೇಸ್ಗಳನ್ನ ಹಿಂಪಡೆಯುತ್ತೆ. ಮಹೇಶ್ ವಿಕ್ರಮ್ ಹೆಗಡೆ ಅವರು ಒಂದು ಪೋಸ್ಟ್ ಹಾಕಿದ ಕೂಡಲೇ ಅವ್ರನ್ನ ತರಾತುರಿಯಲ್ಲಿ ಬಂಧನ ಮಾಡ್ತಾರೆ. ಅದ್ರ ಹಿಂದೆ ಏನ್ ಷಡ್ಯಂತರ ಇದೆ. ಅವಳ ಯಾರ ಸುಜಾತ ಭಟ್ಟನ್ ಅವಳು ಕಲ್ಲು ಹೊಡಿಬೇಕು ಅಂತ ಹೇಳ್ತಾಳೆ. ಅದಕ್ಕೆಲ್ಲ ಸುಮೋಟೋ ದಾಖಲಾಗೋದಿಲ್ಲ, ಕೇಸ್ ಆಗೋದಿಲ್ಲ. ಕಾಂಗ್ರೆಸ್ ಗೌರ್ಮೆಂಟೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ಪುನೀತ್ ಕೆರೆಹಳ್ಳಿ ಅವರ ಬಂಧನ ವಿರೋಧಿಸಿ, ಮಹೇಶ್ ವಿಕ್ರಮ್ ಹೆಗಡೆ ಅವರ ಬಂಧನ ವಿರೋಧಿಸಿ ಶೀಘ್ರದಲ್ಲಿ ಅವ್ರನ್ನ ಬಿಡುಗಡೆ ಮಾಡಬೇಕು, ಗೌರ್ಮೆಂಟ್ ಈ ವಿಚಾರವಾಗಿ ಕ್ಷಮೆ ಯಾಚಿಸಬೇಕು ಅಂತ ಒಂದು ಹೋರಾಟವನ್ನು ಹಮ್ಕೋತೀವಿ. ನಾವು ಪರ್ಮಿಷನ್ಗೆ ಬರ್ತೀವಿ, ಬಟ್ ನಮಗೆ ಪರ್ಮಿಷನ್ ಸಿಗೋದಿಲ್ಲ. ಅರೆಸ್ಟ್ ಮಾಡಿರುವಂತದ್ದು ಹಿಂದೂ ಹೋರಾಟಗಾರರನ್ನ ಸರ್ಕಾರದ ಕುಮ್ಮಕ್ಕಿನಿಂದಾನೆ ಅಲ್ವಾ? ಆ ಕಾರಣಕ್ಕೆ ಪರ್ಮಿಷನ್ ಡಿಲೇ ಆಗ್ತಾ ಇದೆ. ನಮ್ಮ ನಾಯಕರನ್ನ, ನಮ್ಮ ಮಾರ್ಗದರ್ಶಕರನ್ನ ನಾವು ಉಳಿಸ್ಕೋತೀವಿ. ದಯವಿಟ್ಟು ಬಿಜೆಪಿ ಕರ್ನಾಟಕದವರು ಮುನ್ನೆಲೆಗೆ ಬಂದು ಇದನ್ನ ವಿರೋಧಿಸಬೇಕು. ಕರ್ನಾಟಕದಲ್ಲಿ ಶಾಂತಿಯಿಂದ ಹಿಂದೂಗಳು ಬದುಕುವಂತಾಗಬೇಕು. ಪುನೀತ್ ಕೆರೆಹಳ್ಳಿ ಅವ್ರಿಗೆ ಎದುರ್ಕೊಂಡು ಈ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿದೆ. ನಾಡಿದ್ದು ಇಡೀ ಜಿಲ್ಲೆ ತಾಲೂಕುಗಳಲ್ಲೂ ಈ ಪ್ರತಿಭಟನೆ ಆಗುತ್ತೆ. ಹಿಂದೂ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳೋದಕ್ಕಿಂತ ಮುಂಚೆ ಅವ್ರು ಬಿಡುಗಡೆ ಆದ್ರೆ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯದು. ಮೇಡಮ್, ಅದೇ 3 ದಿನದ ಹಿಂದೆ ಪುನೀತ್ ಕೆರೆಹಳ್ಳಿ ಅವ್ರು ಬಂಧನ ಆಗಿದೆ. ಮದ್ದೂರಿಗೆ ಹೋಗೋ ವಿಚಾರಕ್ಕೆ ಪ್ರಿವೆಂಟ್ ಅರೆಸ್ಟ್ ಮಾಡ್ತೀವಿ ಅಂತ ಬಸವನಗುಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಟ್ 8 ಗಂಟೆವರೆಗೂ ಕಾಯಿಸಿ ಆ ನಂತರ DCP ಅವ್ರ ಹತ್ರ ಪ್ರೆಸೆಂಟ್ ಮಾಡಿಬಿಟ್ಟು 10 ಲಕ್ಷದ ಬಾಂಡ್ ಶ್ಯೂರಿಟಿ, ಅದ್ರ ಜೊತೆಗೆ ಇನ್ನು ಮುಂದೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರಚೋದನಕಾರಿ ಮಾತುಗಳನ್ನಾಡಂಗಿಲ್ಲ, ಯಾವುದೇ ರೀತಿಯ ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಂಗಿಲ್ಲ ಅಂತ ಒಂದು ಷರತ್ತನ್ನು ವಿಧಿಸ್ತಾರೆ. ಅದಕ್ಕೆ ಅವ್ರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನಾನು ತಪ್ಪು ಯಾರ ಕಡೆಯಿಂದ ಆದರೂ ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಅಂತ. ಆ ಕಾರಣಕ್ಕೆ ಅವ್ರನ್ನ ಬಂಧನ ಮಾಡಿ ಪರಪ್ಪನಗರಕ್ಕೆ ಕಳಿಸಲಾಗತ್ತೆ. ಹಾಗೆ ನಿನ್ನೆ ಮಹೇಶ್ ವಿಕ್ರಮ್ ಹೆಗಡೆ ಅವರು, ಪೋಸ್ಟ್ ಕಾರ್ಡ್ ಮತ್ತು TV ವಿಕ್ರಮದ ಮುಖ್ಯಸ್ಥರು ಮಹೇಶ್ ವಿಕ್ರಮ್ ಹೆಗಡೆ ಅವ್ರನ್ನ ಬಂಧನ ಮಾಡ್ತಾರೆ ಕ್ಷುಲ್ಲಕ ಕಾರಣಕ್ಕೆ. ಮಹೇಶ್ ವಿಕ್ರಮ್ ಹೆಗಡೆ ಅವ್ರನ್ನ ಬಂಧನ ಮಾಡಿದ್ದು ಮಂಡ್ಯದಲ್ಲಿ ಮದ್ದೂರಲ್ಲಿ ನಡೆದಂತಹ ಇನ್ಸಿಡೆಂಟ್ ವಿಚಾರವಾಗಿ ಅಕ್ರಮವಾಗಿ ಕಟ್ಟಿರುವಂತಹ ಮಸೀದಿ, ಆ ಮಸೀದಿ ಒಳಗಡೆಯಿಂದ ಒಂದಷ್ಟು ದುಷ್ಕರ್ಮಿಗಳು ಹಿಂದೂ ದೇವರ ಮೆರವಣಿಗೆ ಸಂದರ್ಭದಲ್ಲಿ, ಶೋಭಾಯಾತ್ರೆ ಸಂದರ್ಭದಲ್ಲಿ ಕಲ್ಲನ್ನು ಹೊಡಿತಾರೆ. ಆ ಅಕ್ರಮ ಮಸೀದಿಗೆ JCB ನುಗ್ಗಿಸ್ಬಾರ್ದಾ ಅಂತ ಒಂದು ಪ್ರಶ್ನೆಯನ್ನು ಅವರು ಇದು ಮಾಡಿದ್ದಕ್ಕೆ ಮಹೇಶ್ ವಿಕ್ರಮ್ ಹೆಗಡೆ ಅವರ ಬಂಧನ ಆಗುತ್ತೆ. ಹಾಗಾದರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು, ಸ್ಟೇಷನಿಗೆ ಕಲ್ಲು ಹೊಡೆದವರಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಅವ್ರ ಕೇಸ್ಗಳನ್ನ ಹಿಂಪಡೆಯುತ್ತೆ. ಮಹೇಶ್ ವಿಕ್ರಮ್ ಹೆಗಡೆ ಅವರು ಒಂದು ಪೋಸ್ಟ್ ಹಾಕಿದ ಕೂಡಲೇ ಅವ್ರನ್ನ ತರಾತುರಿಯಲ್ಲಿ ಬಂಧನ ಮಾಡ್ತಾರೆ. ಅದ್ರ ಹಿಂದೆ ಏನು ಷಡ್ಯಂತರ ಇದೆ. ಇದೇ ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ, ಲಕ್ಷಾಂತರ ಜನಕ್ಕೆ ಅನ್ನವನ್ನು ನೀಡಿದಂಥ ಆಸರೆ ಆಗಿರುವಂಥ ಧರ್ಮಸ್ಥಳಕ್ಕೆ ಒಬ್ಬ ಯಾವನೋ ಮಹೇಶ್ ತಿಮ್ರೋಡಿ ಅನ್ನೋನು JCB ನುಗ್ಗಿಸ್ಬೇಕು, ಒಡೆದಾಕಬೇಕು, ಅವಳ ಯಾರ ಸುಜಾತ ಭಟ್ಟನವಳು ಕಲ್ಲು ಹೊಡಿಬೇಕು ಅಂತ ಹೇಳ್ತಾಳೆ. ಅದಕ್ಕೆಲ್ಲ ಸುಮೋಟೋ ದಾಖಲಾಗೋದಿಲ್ಲ, ಕೇಸ್ ಆಗೋದಿಲ್ಲ. ಆದರೆ ಮಸೀದಿ ಅಕ್ರಮವಾಗಿ ಕಟ್ಟಿರುವಂಥ ಮಸೀದಿಗೆ JCB ನುಗ್ಗಿಸ್ಬೇಕು ಅಂದ ತಕ್ಷಣ ಮಹೇಶ್ ವಿಕ್ರಮ್ ಹೆಗಡೆ ಅವರ ವಿರುದ್ಧ ಕೇಸ್ ಆಗುತ್ತೆ, ಬಂಧನ ಮಾಡ್ತಾರೆ. ಅದೇ ಕಾಂಗ್ರೆಸ್ ಗೌರ್ಮೆಂಟೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ರಾಜ್ಯ ಸರ್ಕಾರವೇ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಹಿಂದೂ ಹೋರಾಟಗಾರರು ಯಾರ್ಯಾರು ಪ್ರಖರವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ, ಮುನ್ನೆಲೆಯಲ್ಲಿ ಯಾರ್ಯಾರು ಇದ್ದಾರೆ ಅವರ ಒಂದು ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ. ಅವರ ಧ್ವನಿಯನ್ನು ಹತ್ತಿಕ್ಕಿದ್ರೆ ಬಹುಶಃ ಹಿಂದೆ ಇರುವಂಥ ಯುವಕರು, ಕಾರ್ಯಕರ್ತರುಗಳನ್ನ ನಾವು ಅವಾಯ್ಡ್ ಮಾಡ್ಬೋದು, ದೂರ ತಳ್ಳಬೋದು, ಭಯ ಬೀಳಿಸ್ಬೋದು ಅನ್ನೋ ಒಂದು ಉದ್ದೇಶ, ಹುನ್ನಾರ ಇದೆ ಅಂತ ಕಾಣಿಸುತ್ತೆ. ಆ ವಿಚಾರವಾಗಿ ನಾವು ಪುನೀತ್ ಕೆರೆಹಳ್ಳಿ ಅವರ ಬಂಧನ ವಿರೋಧಿಸಿ, ಮಹೇಶ್ ವಿಕ್ರಮ್ ಹೆಗಡೆ ಅವರ ಬಂಧನ ವಿರೋಧಿಸಿ ಶೀಘ್ರದಲ್ಲಿ ಅವ್ರನ್ನ ಬಿಡುಗಡೆ ಮಾಡಬೇಕು, ಗೌರ್ಮೆಂಟ್ ಈ ವಿಚಾರವಾಗಿ ಕ್ಷಮೆ ಯಾಚಿಸಬೇಕು ಅಂತ ಒಂದು ಹೋರಾಟವನ್ನು ಹಮ್ಕೋತೀವಿ. ಇದೇ 15ನೇ ತಾರೀಕು ಸೋಮವಾರಕ್ಕೆ ಒಂದು ಹೋರಾಟಕ್ಕೆ ನಾವು ಪರ್ಮಿಷನ್ಗೆ ಬರ್ತೀವಿ. ಬಟ್ ನಮಗೆ ಪರ್ಮಿಷನ್ ಸಿಗೋದಿಲ್ಲ. ಅವ್ರು ಹೇಳ್ತಾರೆ ಈಗ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ, ಆಲ್ರೆಡಿ ಫುಲ್ ಆಗಿದ್ದಾವೆ, ನೀವು ಒಂದು ವಾರ ಬಿಟ್ಟು ಬನ್ನಿ, 15 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಬಟ್ 15 ದಿನ ಬಿಟ್ಟು ಬಂದಾಗ ಈ ವಿಚಾರಗಳು, ಈ ಪ್ರಸ್ತುತ ನಡೆದಂಥ ಬೆಳವಣಿಗೆಗಳು ಇರೋದಿಲ್ಲ, ಮುಗಿದು ಹೋಗಿರ್ತವೆ. ಹಾಗಾಗಿ ನಮಗೆ ಈ ಕ್ಷಣಕ್ಕೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೇ ವಿಚಾರವನ್ನು ಖಂಡಿಸಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕಲಬುರಗಿಯಲ್ಲಿ ಹೋರಾಟ ಆಗಿದೆ 2 ದಿನದ ಹಿಂದೆ, ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕದಿಂದ ಆಗಿದೆ, ಮೈಸೂರಿಂದ ನಾಳೆ ಆಗ್ತಾ ಇದೆ, ಬೀದರಿಂದ ನಾಳೆ ಆಗ್ತಾ ಇದೆ. ಇಂತಹ ಎಲ್ಲ ಹೋರಾಟಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗ್ತಿದ್ದಾವೆ. ಆದರೆ ಬೆಂಗಳೂರಿನಲ್ಲಿ ನಮಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ತರೋದಲ್ಲದೆ ಕಾಂಗ್ರೆಸ್ ಸರ್ಕಾರ ಇಂಥ ಹಿಂದೂ ವಿರೋಧಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಟ್ಟು ಹಿಂದೂ ಹೋರಾಟಗಾರರನ್ನ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ನಾವು ವಿರೋಧಿಸ್ತೀವಿ. ಸರ್ಕಾರದ ಒತ್ತಡ ಇಲ್ಲದೇನೆ ಇದೆಲ್ಲ ಆಗೋದಿಲ್ಲ ಅಂತ ಹೇಳ್ತೀನಿ ನಾನು. ಪರ್ಮಿಷನ್ ಸಿಗತ್ತೆ, ಯಾರಾದರೂ ಒಂದು ಮನವಿಯನ್ನು ತಗೊಂಬಂದಾಗ ಪರ್ಮಿಷನ್ ಸಿಗುತ್ತೆ. ಪರ್ಮಿಷನ್ ಯಾಕೆ ಸಿಗೋದಿಲ್ಲ ಅಂದರೆ ಅಗೇನೆಸ್ಟ್ ಅರೆಸ್ಟ್ ಮಾಡಿರುವಂಥದ್ದು ಹಿಂದೂ ಹೋರಾಟಗಾರರನ್ನ ಸರ್ಕಾರದ ಕುಮ್ಮಕ್ಕಿನಿಂದಾನೆ ಅಲ್ವಾ? ಆ ಕಾರಣಕ್ಕೆ ಪರ್ಮಿಷನ್ ಡಿಲೇ ಆಗ್ತಾ ಇದೆ.
ಅದೇ ಈ ರೀತಿ ಹೋರಾಟವನ್ನು ಕೈಬಿಡೋದಿಲ್ಲ. ಹಿಂದೂಗಳು ಯಾರೂ ಕೂಡ ಇದರಿಂದ ಹಿಂದೆ ಸರಿಯೋದಿಲ್ಲ. ನಮ್ಮ ನಾಯಕರನ್ನ, ನಮ್ಮ ಮಾರ್ಗದರ್ಶಕರನ್ನ ನಾವು ಉಳಿಸ್ಕೋತೀವಿ. ಅವರ ರಕ್ಷಣೆಯನ್ನು ನಾವು ಮಾಡ್ತೀವಿ. ಅವ್ರ ಬಿಡುಗಡೆಗೆ ನಾವು ಹೋರಾಟ ಯಾವುದೇ ಹಂತಕ್ಕೆ ಮಾಡೋಕ್ಕೂ ಸಿದ್ಧರಿದ್ದೇವೆ. ಬರೀ ಬೆಂಗಳೂರಿನಲ್ಲ, ರಾಜ್ಯದ ಎಲ್ಲ ಭಾಗಗಳಲ್ಲೂ ಆಗುತ್ತೆ. ಇದು ಮುಂದುವರಿಯುತ್ತೆ, ನಿಲ್ಲೋದಿಲ್ಲ. ಹಿಂದೂಗಳಿಗೆ ಶಾಂತಿಯುತವಂತ ಒಂದು ರಾಜ್ಯ ಬೇಕು. ಈ ಕರ್ನಾಟಕದಲ್ಲಿ ಅದಿಲ್ಲ. ಬಹುಶಃ ಎಮರ್ಜೆನ್ಸಿ ನೀವೆಲ್ಲ ಕೇಳಿದಿರಿ, ಇಂದಿರಾ ಗಾಂಧಿ ಅವರು ಹಾಕಿರುವಂಥದ್ದು 1975ರಲ್ಲಿ. ನಾವೆಲ್ಲ ಆ ಕಾಲಘಟ್ಟದಲ್ಲಿ ಇರಲಿಲ್ಲ. ಅದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ಡೇ ಬೈ ಡೇ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಊರುಗಳಲ್ಲಿ, ಭಾಗಗಳಲ್ಲಿ ಇಂಥ ನಾಯಕರುಗಳನ್ನ ಅವರು ಒಳಗಡೆ ಹಾಕೋ ಕಾರಣಕ್ಕೆ ಯಾರೋ ಒಬ್ಬ ಹಿಂದೂ ಯುವಕ ಈ ಗಣಪತಿಗೆ ಕಲ್ಲು ಹೊಡೆಯುವಂಥದ್ದನ್ನ, ಮೆರವಣಿಗೆಯನ್ನು ವಿರೋಧಿಸುವಂಥದ್ದನ್ನ ಪೋಸ್ಟ್ ಬರೆದು ಹಾಕಿದ್ರೆ ಫೇಸ್ಬುಕ್ನಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅದ್ರ ಪರವಾಗಿ ವಿಡಿಯೋ ಮಾಡಾಕಿದ್ರೆ ಅವನ ಮೇಲೆ ಸುಮೋಟ ದಾಖಲೆ ಮಾಡಿ ಒಳಗಡೆ ಹಾಕ್ತಾರೆ. ಅದೇ ಬೇರೆಯವರು ಯಾರು ಬೇಕಾದರೂ ಅವ್ರ ಬಾಯಿಗೆ ಬಂದಂಗೆ ಭಾಷೆಗಳನ್ನ ಬಳಸಿ ಅದ್ರ ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡ್ತಾರೆ. ಅವ್ರ ಮೇಲೆ ಕ್ರಮ ಆಗೋದಿಲ್ಲ. ಹಿಂದೂಗಳ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಅಂದರೆ, ಎಲ್ಲಿಂದಲೋ ಬಂದಂತಹ ಜಿಹಾದಿಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ಕೊಡ್ತಿರುವ ಕಾರಣಕ್ಕೆ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದಾರೆ. ಅವ್ರ ಬೇಡಿಕೆಯನ್ನು ಅವ್ರು ಈಡೇರಿಸ್ತಾ ಇದ್ದಾರೆ. ಅವ್ರು ಓಟ್ ಹಾಕಬೇಕಾದ್ರೆ ಕೇಳಿರ್ತಾರೆ, ನಿಮ್ಮ ಬೇಡಿಕೆ ಇದು, ಇವರನ್ನ ನೀವು ಹತ್ತಿಕ್ಕಬೇಕು ಅಂತ. ಈಗ ಸರ್ಕಾರ ಅಧಿಕಾರದಲ್ಲಿದೆ, ಅವ್ರ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ನಾವು ಒಂದು ಮನವಿ ಮಾಡ್ಕೋತೀನಿ BJP ಸರ್ಕಾರಕ್ಕೆ, ಕರ್ನಾಟಕ BJP ಸರ್ಕಾರಕ್ಕೆ, ದಯವಿಟ್ಟು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆಗ್ತಾ ಇದೆ, ಪದೇ ಪದೇ ಅವರ ಮೇಲೆ ಕೇಸ್ಗಳನ್ನ ದಾಖಲೆ ಮಾಡ್ತಿದ್ದಾರೆ. ದಯವಿಟ್ಟು BJP ಕರ್ನಾಟಕದವರು ಮುನ್ನೆಲೆಗೆ ಬಂದು ಇದನ್ನು ವಿರೋಧಿಸಬೇಕು. ಕಾರ್ಯಕರ್ತರ ರಕ್ಷಣೆ ಆಗಬೇಕು. ಬೇರೆ ಏನನ್ನು ಅಪೇಕ್ಷೆ ಪಡೋದಿಲ್ಲ. ಕಾರ್ಯಕರ್ತರ ರಕ್ಷಣೆ ಆಗಬೇಕು. ಹಿಂದೂ ಸಮಾಜಕ್ಕೆ ಶಾಂತಿ ಸಿಗಬೇಕು. ಕರ್ನಾಟಕದಲ್ಲಿ ಶಾಂತಿಯಿಂದ ಹಿಂದೂಗಳು ಬದುಕುವಂತಾಗಬೇಕು. ಈ ಜಿಹಾದಿಗಳ ಮತಾಂಧರ ಅಟ್ಟಹಾಸವನ್ನು ನಿರ್ಮೂಲನೆ ಮಾಡಬೇಕು. ಅದಕ್ಕೆ ಬೇಕಾದಂಥ ಕ್ರಮಗಳನ್ನ ಕೈಗೊಳ್ಳಿ ಅಂತ BJP ಕರ್ನಾಟಕಕ್ಕೂ ಮನವಿಯನ್ನು ಮಾಡ್ತೇವೆ, ರಾಜ್ಯ ಸರ್ಕಾರಕ್ಕೂ ಮನವಿಯನ್ನು ಮಾಡ್ತೇವೆ. ಆದಷ್ಟು ಬೇಗ ಪುನೀತ್ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ. ಮಗನ ಸಮಾನ ಅವರು, ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀವಿ. ಅಲ್ಲ, ಯಾಕೆ ಹಿಂದೂಗಳನ್ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾರು ಮಾತಾಡೋದೇ ಇಲ್ವಾ? ಹಾಗಾದ್ರೆ ಮಾತಾಡ್ತಾ ಇದ್ದೀವಿ ನಾವು, ಅದಕ್ಕೆ ಬೆಲೆ ಇಲ್ಲ ಅಷ್ಟೇ. ನಮಗೆ ಬೆಲೆ ಸಿಗದೆ ಇರೋದಕ್ಕೆ ನಾವು ಈ ಥರ ಒಂದು ಹೋರಾಟ ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಬೇಕು. ಪುನೀತ್ ಅವ್ರು ನಮ್ಮ ಮಗ, ಅಣ್ಣ, ತಮ್ಮ ಅಂತೆಲ್ಲ ಅಂದ್ಕೊಂಡು ಹೆಣ್ಮಕ್ಳೆಲ್ಲ ಬರ್ತಾರೆ ಹೋರಾಟಕ್ಕೆ. ದಯವಿಟ್ಟು ಅದಕ್ಕೋಸ್ಕರ ಹೋರಾಟಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಬಂದಿದ್ದೀವಿ ನಾವು. ಈಗ ಪರ್ಮಿಷನ್ ಸಿಕ್ಕಿಲ್ಲ ಅಲ್ವಾ? ಮಾಡ್ತೀವಿ, ಟ್ರೈ ಮಾಡ್ತೀವಿ, ಪುನಃ ಕೂತ್ಕೋತೀವಿ ಅಷ್ಟೇ. ಇನ್ನೇನು ಮಾಡೋದು, ಶಾಂತಿಯುತವಾಗಿ ಮಾಡ್ತೀವಿ. ಹಿಂದೂಗಳು ಏನಾದರೂ ಒಂದು ಪೋಸ್ಟ್ ಹಾಕಿದ್ರೆ ಫೇಸ್ಬುಕ್ಕಲ್ಲಿ, ಅದಕ್ಕೋಸ್ಕರ ಅರೆಸ್ಟ್ ಮಾಡ್ತಾರೆ. ಅವ್ರ ಹಿಂದೆ ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ, ಅದನ್ನೆಲ್ಲ ಯೋಚನೆ ಮಾಡಲ್ಲ. ಏಕೆಂದರೆ ಹಿಂದೂಗಳಿಗೆ ಹೋರಾಟ ಮಾಡೋಕ್ಕೆ ಅಣ್ಣ ಇದ್ದಾರೆ, ಅವ್ರ ಬೆಂಬಲವಾಗಿರೋರ್ನೆಲ್ಲ ಅಟ್ಟಿಕ್ಬೇಕು ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಇವಾಗಲಿಗೆ ಸ್ಟಾಪ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಒಂದೇ ಕೋರಿಕೆ ನಮ್ಮದು. ಪೊಲೀಸರು ಏನು ಹೇಳ್ತಿದ್ದಾರೆ? ಅದೇ ಪರ್ಮಿಷನ್ ಕೊಡ್ತಾ ಇಲ್ಲ. ಪರ್ಮಿಷನ್ ಕೊಡ್ತೀವಿ, ಬರೋ ವಾರ ಕೊಡ್ತೀವಿ, ಮುಂದಿನ ವಾರ ಕೊಡ್ತೀವಿ ಅಂತ ಇದೇ ಕಾರಣ ಹೇಳ್ತಾ ಇದ್ದಾರೆ. ಅದೇ ಗಲಾಟೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಕೊಡ್ತಾ ಇಲ್ವೇನೋ. ಬಟ್ 1 ವಾರ 2 ವಾರ ಮುಂದೂಡ್ತಾ ಇದ್ದಾರೆ. ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಅವರು ಅಟ್ಟಿಕ್ತಿದ್ದಾರೆ ಅಷ್ಟೇ, ಮುಂದೆ ದಬ್ತಾ ಇದ್ದಾರೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ನಮಗೆ ಏನು ಹೇಳೋದು ಅಂದರೆ, ಪರ್ಮಿಷನ್ ಕೊಡಬೇಕು, ಪರ್ಮಿಷನ್ ಬೇಕು, ಪರ್ಮಿಷನ್ ಕೊಡಿ, ಇಲ್ಲಾಂದರೆ ಅಣ್ಣನ ಬಿಡುಗಡೆ ಮಾಡಿ. ಮೂರ್ಖ ಹಿಂದೂಗಳೇ, ಅವನು ಯಾವನೋ AI ವಿಡಿಯೋ ಮಾಡ್ದ ಅಂದ್ಬಿಟ್ಟು ಅದನ್ನೆಲ್ಲ ನಂಬ್ಕೊಂಡು ನಮ್ಮ ದೇವ್ರ ಮೇಲೆ ಅನುಮಾನ ಪಟ್ರಲ್ಲ. ಮದ್ದೂರ್ ಮೇಲೆ ಕಲ್ಲು ತೂರಾಟ ಆಗಿರೋದನ್ನ ಖಂಡಿಸಿ ಅಲ್ಲಿಗೆ ಹೋಗ್ತೀವಿ ಅನ್ನೋ ಒಂದು ಇದಕ್ಕೆ ಪುನೀತ್ ಕೆರಳ್ಳಿ ಅವ್ರಿಗೆ ಎದುರ್ಕೊಂಡು ಈ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿದೆ. ಆದಷ್ಟು ಬೇಗ ಅವ್ರನ್ನ ಬಿಡುಗಡೆ ಮಾಡಿದ್ರೆ ಈ ಸರ್ಕಾರಕ್ಕೆ ಒಳ್ಳೆಯದು. ಇಲ್ಲ ಅಂದರೆ ಮುಂದೊಂದು ದಿನ, ಮೊನ್ನೆ ಕಲಬುರಗಿಯಲ್ಲಾಯಿತು, ಇವತ್ತು ಬೀದರಲ್ಲಾಗುತ್ತೆ, ನಾಳೆ ಮೈಸೂರಲ್ಲಾಗುತ್ತೆ, ನಾಡಿದ್ದು ಇಡೀ ಜಿಲ್ಲೆ ತಾಲೂಕುಗಳಲ್ಲೂ ಈ ಪ್ರತಿಭಟನೆ ಆಗುತ್ತೆ. ಹಿಂದೂ ಕಾರ್ಯಕರ್ತರು ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರು ಬಿಡುಗಡೆ ಆದರೆ ನಿಮ್ಮ ಸರ್ಕಾರಕ್ಕೆ ಒಳ್ಳೆಯದು. ಇಲ್ಲ ಅಂದರೆ ಮುಂದಿನ ಪರಿಣಾಮ ಎದುರಿಸ್ಬೇಕಾಗತ್ತೆ. ಆದಷ್ಟು ಬೇಗ ಅವ್ರು ಬಿಡುಗಡೆ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಇವತ್ತು ಪ್ರತಿಭಟನೆಗೆ ಅಂತ ಪರ್ಮಿಷನ್ ಕೇಳೋಕ್ಕೂ ನಿಮಗೆ ಪರ್ಮಿಷನ್ ಕೊಡೋಕ್ಕೂ ಆಗಲ್ಲ ಅಂತಂದರೆ ಯಾವ ತುಗ್ಲಕ್ ಸರ್ಕಾರದಲ್ಲಿ ಇದ್ದೀವಿ ನಾವು? ಏನು ನಿಮ್ಮ ಅಪ್ಪಂದೇನಲ್ಲ ಈ ದೇಶ, ಅಥವಾ ನಿಮ್ಮ ತಾತಂದಿರದೇ ಏನಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರ ಇದೆ, ಪ್ರಶ್ನೆ ಮಾಡೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದಷ್ಟು ಬೇಗ ಅವ್ರು ಬಿಡುಗಡೆ ಆದರೆ ಒಳ್ಳೆಯದು. ಇಷ್ಟೇ ಹೇಳೋದು ಈ ಸರ್ಕಾರಕ್ಕೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ, ಎಷ್ಟು ಬೇಗ ಬಿಡುಗಡೆ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಮಹೇಶ್ ವಿಕ್ರಮ್ ಹೆಗ್ಡೆ ಅಣ್ಣನ್ನ, ಪುನೀತ್ ಕೆರಳ್ಳಿ ಅಣ್ಣನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ ನಿಮಗೆ ಒಳ್ಳೆಯದು. ಅನಧಿಕೃತವಾಗಿ ಕಟ್ಟಿರೋ ಮಸೀದಿನ ಧ್ವಂಸಗೊಳಿಸಬೇಕು ಅಂತ ಒಂದೇ ಒಂದು ಮಾತಿಗೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಅಂದರೆ, ಧರ್ಮಸ್ಥಳಕ್ಕೆ JCB ನುಗ್ಗಿಸ್ಬೇಕು ಅಂತಲ್ಲ ಮಹೇಶ್ ತಿಮ್ಮರೋಡಿನ ಏನು ಮಾಡಿದ್ರಿ ನೀವು?
ನಿಮ್ಮ ಜಿಹಾದಿಗಳು ನಿಮ್ಗೆ ಓಟ್ ಹಾಕೋರು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಿಮಗೆ ಓಟ್ ಬೀಳಲ್ಲ ಅನ್ನೋ ಒಂದು ಭಯನಾ? ಬೇಡ. ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ನನ್ನೂ ಅರೆಸ್ಟ್ ಮಾಡಂಗಿದ್ರೆ ಅರೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಪರಪ್ಪನಾಗರಾದ್ರೆ ಸಾಕಾಗಲ್ಲ, ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರು ಬಿಡುಗಡೆ ಆಗಲಿ.